ಕಲಬುರಗಿ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಇಡೀ ಊರಿಗೆ ಊರೇ ಬೆದರಿ ಹೋಗಿದೆ. ಪೊಲೀಸರು ಇರೋ ಬರೋ ಕೆಲಸ ಬಿಟ್ಟು ಆ ಕೇಸಿನ ಹಿಂದೆ ಬಿದ್ದಿದ್ದಾರೆ. ಯಾಕಂದ್ರೆ ಅಲ್ಲಿ ಮೂವರನ್ನ ಅತಿ ಭಯಾನಕವಾಗಿ ಕೊಚ್ಚಿ ಕೊಲೆ ಮಾಡಿದ್ರು. ಅಟ್ಟಾಡಿಸಿ ಮುಖವನ್ನ ಮಾತ್ರ ಟಾರ್ಗೆಟ್ ಮಾಡಿ ಕೊಚ್ಚಿ ಹಾಕಿದ್ದಾರೆ. ಈ ಟ್ರಿಪಲ್ ಮರ್ಡರ್ ಹಿಂದೆ ಬಿಯರ್ ವಾಸನೆ. ಇಷ್ಟಕ್ಕೂ ಏನಿದು ಟ್ರಿಪಲ್ ಮರ್ಡರ್ ಹಿಂದಿನ ಸತ್ಯ ತೋರಿಸ್ತೀವಿ ನೋಡಿ. ಎನಿ ಟೈಮ್ ಗಿಜಿಗುಡುತ್ತಿದ್ದ ಡಾಬಾ ಬಂದಾಗಿದೆ. ವ್ಯಾಪಾರ ಇಲ್ಲ, ಯಾವ ಕಸ್ಟಮರ್ ಕೂಡ ಇಲ್ಲ. ಪೊಲೀಸರು ಬಿಟ್ರೆ ಬೇರೆ ಯಾರೊಬ್ಬರೂ ಕಾಣಿಸ್ತಿಲ್ಲ. ಎಲ್ಲವೂ ಸ್ತಬ್ಧಗೊಂಡಿದೆ. ಅಲ್ಲಲ್ಲಿ ಬಿದ್ದಿರೋ ಚಪ್ಪಲಿಗಳು, ಬಂದಾಗಿರೋ ಡಾಬಾವನ್ನ ನೋಡುತ್ತಿದ್ರೆ ಇಲ್ಲೇನೋ ಆಗಿದೆ, ಮತ್ತೇನೋ ನಡೆದಿದೆ ಕನ್ಫರ್ಮ್. ಆದ್ರೆ ಇಲ್ಲಿ ನಡೆದಿರೋದು ಯಾರೊಬ್ಬರೂ ಊಹಿಸದ, ಯಾರೊಬ್ಬರೂ ಆಲೋಚಿಸದ, ಯಾರೊಬ್ಬರೂ ಅಂದುಕೊಳ್ಳದ ಭಯಾನಕ, ಭಯಂಕರ, ಭೀಭತ್ಸ ಟ್ರಿಪಲ್ ಮರ್ಡರ್. ಮೂವರನ್ನ ಅತಿ ಕ್ರೂರವಾಗಿ ಕೊಚ್ಚಿ ಕೊಲೆ ಮಾಡಿರೋದು ಮಧ್ಯರಾತ್ರಿಯಲ್ಲಿ. ಹೈವೇ ಬದಿಯಲ್ಲಿರೋ ಈ ಡಾಬಾದಲ್ಲಿ, ಡ್ರೈವರ್ ಡಾಬಾ ಅನ್ನೋ ಹೆಸರಿನ ಡಾಬಾದಲ್ಲಿ, ಇದೇ ಡಾಬಾದಿಂದಲೇ ಈ ಸ್ಟೋರಿ ಶುರುವಾಗೋದು. ಇದೇ ಡಾಬಾದಲ್ಲೇ ಬಿಯರ್ ಬಾಟ್ಲಿಯ ಸೇಡಿನ ಕಿಚ್ಚು ಹೊತ್ತಿಕೊಳ್ಳೋದು. ಆ ಬಿಯರ್ ವಾಸನೆ ಹಿಂದಿನ ದ್ವೇಷ ಏನು, ಟ್ರಿಪಲ್ ಮರ್ಡರ್ಗೆ ಕಾರಣ ಏನು, ಈ ಡಾಬಾದಲ್ಲಿ ನಡೆದಿದ್ದೇನು ಅನ್ನೋ ಸತ್ಯವನ್ನೇ ನಾವು ನಿಮ್ಗೆ ತೋರಿಸೋಕೆ ಹೊರಟಿರೋದು. ಡಾಬಾದಲ್ಲಿ ಇಬ್ಬರು ಖಲ್ಲಾಸ್, ಓಡಾಡಿಸಿ ಮತ್ತೊಬ್ಬನ ಹತ್ಯೆ. ಹಂತಕರಿಂದ ತಪ್ಪಿಸಿಕೊಂಡು ಓಡಿ ಹೋದ ವ್ಯಕ್ತಿ ಹೇಳಿದ್ದೇನು? ಅದು ಮಧ್ಯರಾತ್ರಿ 12:30 ಸಮಯ. ಕಲಬುರ್ಗಿಯ ಆಳಂದ ಹೆದ್ದಾರಿ. ಇದೇ ಹೆದ್ದಾರಿ ಪಕ್ಕದಲ್ಲಿನ ಡ್ರೈವರ್ ಅನ್ನೋ ಹೆಸರಿನ ಡಾಬಾದಲ್ಲಿ ವ್ಯಾಪಾರ ಮುಗಿದಿತ್ತು. ಡಾಬಾ ಮಾಲೀಕರು ಹಾಗೂ ಡಾಬಾ ಸಿಬ್ಬಂದಿ ಊಟ ಮುಗಿಸಿ ಡಾಬಾ ಕ್ಲೋಸ್ ಮಾಡಿಕೊಂಡು ಹೋಗೋಕೆ ಸಿದ್ಧಗೊಳ್ಳುತ್ತಿದ್ರು. ಕೆಲವರು ಬಾಡೂಟ ಬಾರಿಸುತ್ತಿರೋವಾಗಲೇ ಡಾಬಾದಲ್ಲಿನ ಸೀನ್ ಫುಲ್ ಚೇಂಜ್ ಆಗ್ಬಿಡುತ್ತೆ. ಊಟ ತಿನ್ನುತ್ತಿದ್ದವರು ಎದ್ನೋ ಬಿದ್ನೋ ಅಂತ ಓಡಿದ್ರೆ ಕೌಂಟರ್ನಲ್ಲಿ ಕೂತಿದ್ದ ಇಬ್ಬರು ಹೆಣವಾಗಿ ಹೋಗ್ತಾರೆ. ಮತ್ತೊಬ್ಬ ಡಾಬಾದಿಂದ ಸುಮಾರು 200 ಮೀಟರ್ ದೂರದಲ್ಲಿ ಶವವಾಗಿ ಹೋಗ್ತಾನೆ. 12 ಗಂಟೆ ಆಗಿತ್ತು. ನಾವು ಕ್ಲೋಸ್ ಮಾಡಾಕತ್ತೀವಿ. ಆ ಟೈಮಿಗೆ ಅವ ಈರಣ್ಣ ಎದುರು ಮನೆ ಮೇಲೆ ಬಂದು ತಲೆವರ್ಕೊಂಡು ಬಂದು ಸರ್. ಈರಣ್ಣ ಬಂದನು, ರಾಚಣ್ಣ ಬಂದನು, ಅವ್ರು 4 ಮಂದಿ ಅಣ್ಣತಮ್ಮರು ಬಂದು ಸರ್. ಬಂದು ಸೀದಾ ಅಟ್ಯಾಕ್ ಮಾಡ್ರಿ ಸರ್. ನೀವೇನ್ ಮಾಡ್ತಿದ್ರಿ ಅವಾಗ? ನಾವು ಹಂಗೆ ಚೀರ್ ಸರ್, ನಾವು ಓಡೋಗಿನಿ ಸರ್ ಹಿಂದ್ಗಡೆ. ನಮ್ಮ ಅಣ್ಣದಲ್ಲಿ ಕೌಂಟರ್ದಾಗಿದ್ರು ಸರ್. ನಮ್ಮ ಅಣ್ಣ ನಮ್ಮ ಹಳೆ ಕೌಂಟರ್ದಾಗಿದ್ರು ಸರ್. ಅವ್ರಿಬ್ರಿಗೆ ಅಲ್ಲಿ ಹೊಡಿದ್ರು ಸರ್. ನಮ್ಮಲ್ಲಿ ಕೆಲಸ ಮಾಡೋ ಅಲ್ಲಿ ಕೆರಡೆ ಹೊಲ್ದಲ್ಲಿ ಹೊಡಿದ್ರು ಸರ್. ಇಲ್ಲ ಸರ್, ನಾವು ಓಡೋಗಿ ಸರ್. ಬಂದ ತಕ್ಷಣ ಓಡೋಗಿ ಸರ್.
ಖಾರದ ಪುಡಿ ಎರಚಿ ಮೂವರನ್ನ ಕೊಚ್ಚಿ ಹಾಕಿದ್ರು. ಹಂತಕರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಎಂಟ್ರಿ ಕೊಟ್ಟಿದ್ರು. ಆ ಪ್ಲಾನ್ನಂತೆ 2 ಕಾರುಗಳಲ್ಲಿ ಹಂತಕರು ಎಂಟ್ರಿ ಕೊಟ್ಟಿದ್ದಾರೆ. ಏಕಾಏಕಿ ಡಾಬಾದೊಳಗೆ ನುಗ್ಗಿ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ. ಕೇವಲ ಅರ್ಧ ಗಂಟೆ ಅಂತರದಲ್ಲಿ ಮೂವರನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ. ತಲ್ವಾರ್ ಹಾಗೂ ಕೊಡಲಿಯಿಂದ ಹೊಡೆದು ಕೊಲೆ ಮಾಡ್ತಾರೆ. ಅದು ಕೂಡ ಇಬ್ಬರನ್ನ ಡಾಬಾದೊಳಗೆ ಕೊಚ್ಚಿ ಹಾಕಿದ್ರೆ ಮತ್ತೊಬ್ಬನನ್ನ ಅಟ್ಟಾಡಿಸಿ ಸಾಯಿಸಿದ್ದಾರೆ. ನಾನು ಸರ್ ನಾನೇ ತಿಳ್ಕೊಂಡು ಅವ್ರು ನಮ್ಮಲ್ಲಿ ಕೆಲಸ ಮಾಡೋ ನೋಡಿದ್ರು ಸರ್. ನಿಮಗೆ ಅಂದ್ರೆ ಬೆನ್ನ ಹತ್ತಿದ್ರೆ ಅವರು? ಹಾಂ ಸರ್, ಬೆನ್ನ ಹತ್ತಿರ ನಾ ಓಡೋಗಿನಿ ಸರ್. ನಾ ಓಡೋಗಿ ನನ್ನ ಜಾಗ ಅವ ಸಿಗ್ಬಿಡೋಣ ಸರ್. ಅಲ್ಲಿ ನಾ ಮುಂದೆ ಪಾಸ್ ಆಗಿನೇ ಸಿಗ್ಬಿಡೋಣ ಸರ್. ನೀವು ಹೆಂಗೆ ಯಾಕಡೆ ತಪ್ಪಿಸ್ಕೊಂಡು ಹೋದ್ರಿ? ನನಗೆ ಹೊಲ್ದಲ್ಲಿ ಹೋಗಿ ಸರ್. ಹಾಂ ಸರ್, ಅವ್ರು ಹಂಗೆ ಬೆನ್ನ ಹತ್ತಿದ್ರಲ್ಲ? ಹಾಂ ಸರ್, ಬೆನ್ನ ಹತ್ತಿರ ನಾ ಮುಂದೆ ಹೊರಗಡೆ ಹೋಗಿನಿ ಸರ್. ನಾ ಹಿಂದ್ಗಡೆ ನಮ್ಮ ಕೆಲಸ ಮಾಡಿ ಬಂದಾನೆ. ಅವ ನಿಕ್ಸ್ ಅಟ್ಯಾಕ್ ಮಾಡಿ ಸರ್. ಅವರು ನೀವು ಅಲ್ಲಿಂದ ಯಾಕಡೆ ಓಡ್ಕೊತ ಹೋದ್ರಿ? ಇಲ್ಲಿಂದ ಸಾವಳಿಗೆ ತಗ ಹೋಗಿ ಸರ್. ಮತ್ತೆ ಹಂಗೆ ರಿಟರ್ನ್ ಬಂದೆ ಸರ್. ನಾನು ಬರುತ್ತೆ ಎಲ್ಲ ಬಾಡಿ ಬಿದ್ದು ಸರ್. ತಡರಾತ್ರಿ ತ್ರಿಬಲ್ ಮರ್ಡರ್ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ಕಲಬುರಗಿ ಪೊಲೀಸರು ಸ್ಪಾಟ್ಗೆ ಓಡೋಡಿ ಬರ್ತಾರೆ. ಆದ್ರೆ ಪೊಲೀಸರಿಗೆ ಕಾಣಿಸೋದು ಇಬ್ಬರ ಶವ ಮಾತ್ರ. ಹೀಗಾಗಿ ಪೊಲೀಸರು ಇಬ್ಬರು ಸತ್ತಿರಬಹುದು ಅಂತ ಅಂದುಕೊಳ್ತಾರೆ. ಆದ್ರೆ ಶ್ವಾನದಳ ಬರ್ತಿದ್ದಂತೆ ಮತ್ತೊಂದು ಡೆಡ್ ಬಾಡಿ ಹೊಲದಲ್ಲಿ ಸಿಗುತ್ತೆ. ಅಂದ್ರೆ ತಪ್ಪಿಸ್ಕೊಂಡು ಓಡ್ತಿದ್ದ ವ್ಯಕ್ತಿಯನ್ನ ಅಟ್ಟಾಡಿಸಿ ಕೊಚ್ಚಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಶವವಾಗಿ ಬಿದ್ದವರು ಇವರೇ ನೋಡಿ. ಡಾಬಾ ಮಾಲೀಕ ಸಿದ್ದಾರೋಢನ ಸಂಬಂಧಿ ಜಗದೀಶ್ ಹಾಗೂ ಡಾಬಾದಲ್ಲಿ ಕೆಲಸ ಮಾಡುತ್ತಿದ್ದ ರಾಮಚಂದ್ರ ಎಲ್ಲರೂ ಕೂಡ ಕಲಬುರಗಿ ಪಟ್ಟಣ ಗ್ರಾಮದ ನಿವಾಸಿಗಳು. ಇವರನ್ನ ಕೊಲೆ ಮಾಡಿದವರು ಕೂಡ ಇದೇ ಪಟ್ಟಣ ಗ್ರಾಮದ ನಿವಾಸಿಗಳು. ಒಂದು ಕಾಲದಲ್ಲಿ ಸಹೋದರರಾಗಿದ್ದವರು ಈಗ ಶತ್ರುಗಳಾಗಿದ್ದಾರೆ. ಈ ಘಟನೆಗೆ ನಾವು ಹಿನ್ನೆಲೆಯನ್ನು ಹುಡುಕಿದಾಗ ಮೂಲತಃ ಇದಕ್ಕೆ ಕಾರಣ ಆಗಿರೋದು 2 ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ 2 ಕುಟುಂಬಗಳು ಒಂದೇ ಕಮ್ಯುನಿಟಿಗೆ ಸೇರಿದವರಾಗಿದ್ದಾರೆ ಮತ್ತು ಒಂದೇ ಗ್ರಾಮದವರು. ಇವರು ಏನು ಸಬರ್ಬನ್ ಲಿಮಿಟ್ಸಲ್ಲಿರುವ ಪಟ್ನಾ ಗ್ರಾಮದವರು ಇದ್ದಾರೆ. 2 ಕುಟುಂಬಗಳ ನಡುವೆ ಒಂದು ವೈಷಮ್ಯ ಇದೆ. ರಾಚಣ್ಣ ತಾಳಿಕೋಟಿ, ಕಾಂತು ತಾಳಿಕೋಟಿ, ನಾಗರಾಜ್ ತಾಳಿಕೋಟಿ, ಈರಣ್ಣ ತಾಳಿಕೋಟಿ ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆ 11 ಜನರಲ್ಲಿ ಒಂದಿಷ್ಟು ಮಂದಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಹುಡುಗಿ ವಿಚಾರಕ್ಕೆ ಕಿರಿಕ್, ಸಹೋದರರ ನಡುವೆ ಸೇಡು. 2 ಬಿಯರ್ ಬಾಟಲ್ ವಿಷಯಕ್ಕೆ ನಡೆದಿದ್ದು 4 ಕೊಲೆ. ಇಲ್ಲಿ ಕೊಲೆಯಾಗಿ ಹೋಗಿರೋ ಸಿದ್ದಾರೂಢ ಕುಟುಂಬ ಹಾಗೂ ಆರೋಪಿ ರಾಚಣ್ಣ ತಾಳಿಕೋಟೆ ಕುಟುಂಬಸ್ಥರು ವೈರಿಗಳಲ್ಲ, ಒಂದೇ ಕುಟುಂಬಸ್ಥರು, ಸಹೋದರರು. ಎಲ್ಲರೂ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು. ಒಬ್ಬರಿಗೊಬ್ಬರು ಚೆನ್ನಾಗಿಯೇ ಮಾತಾಡ್ತಿದ್ರು. ಹೀಗಿದ್ದವರ ನಡುವೆ ಒಮ್ಮೆ ಹುಡುಗಿ ವಿಚಾರಕ್ಕೆ ವೈಮನಸ್ಸು ಉಂಟಾಗುತ್ತೆ.
ಆ ವೈಮನಸ್ಸು 4 ಜೀವಗಳನ್ನ ಬಲಿ ಪಡೆದಿದೆ. ಅದು ಸರ್ ಪೂಜಾರಿ ಹುಡುಗ ಅವ್ರ ತಮ್ಮ ನಾಗಣ್ಣನಿಗೆ ಪೂಜಾರಿ ಹುಡುಗಿ ಇದು ಮಾಡ್ಯ ಸರ್, ಲವ್ ಆಗಿದೆ. ಆ ಹುಡುಗ ಸಪೋರ್ಟ್ ಮಾಡ್ಯಾರ ಪೂಜಾರಿ ಹುಡುಗ. ಆ ಹುಡುಗನ ಸಲಕ್ಕಾಗಿ ನಾವು ಒಂದ್ಸಲ ಬಿಡಿಸಿವಿ ಸರ್, ನಮ್ಮಲ್ಲಿ ಜಗಳಾಡೋಣ. ಅದು ಜೇಸಿ ಹಿಡ್ಕೊಂಡು ನಮ್ಮ ಮೇಲೆ ಇದು ಮಾಡ್ಯಾರ ಸರ್. ಏನು ಮಾಡಿಲ್ಲ ಸರ್. ಕೊಲೆಯಾಗಿ ಹೋಗಿರೋ ಸಿದ್ದಾರೂಢ ಸಹೋದರ ನಮ್ದು ತಪ್ಪಿಲ್ಲ, ಹುಡುಗಿ ವಿಚಾರಕ್ಕೆ ನಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ರು. ಅದೇ ಕೋಪದಿಂದ ಕಳೆದ ವರ್ಷ ಮತ್ತೊಂದು ಕಿರಿಕಾಗೋಯ್ತು. ಆ ಕಿರಿಕಾಗಿದ್ದು ಕೂಡ ಇದೇ ಡಾಬಾದಲ್ಲಿ, ಅದು ಕೂಡ 2 ಬಿಯರ್ ಬಾಟಲ್ ಬಿಲ್ಗಾಗಿ. ಕಳೆದ ವರ್ಷ ಏನು ಇದರಲ್ಲಿ ಆರೋಪಿಗಳಿದ್ದಾರೆ, ಆರೋಪಿಗಳ ಒಬ್ಬ ಸಹೋದರ ಅಲ್ಲಿ ಇವ್ರದ್ದು ಮೃತರ ಒಂದು ದಾಬಾ ಇದೆ. ದಾಬಾದಲ್ಲಿ ಇವನು ಏನು ಆರ್ಡರ್ ಮಾಡಿರ್ತಾನೆ, ಅದು ಹಣ ಕೇಳಿದಾಗ, ಬಿಲ್ ಕೊಡ್ಲಿಕ್ಕೆ ಕೇಳಿದಾಗ ಗಲಾಟೆ ಆಗುತ್ತೆ. ನಂತರ ಅಲ್ಲಿ ರಾಬರಿ ಕೂಡ ಮಾಡಿದ್ದಾರೆ, ಡಕಾಟಿ ಕೂಡ ಆಗಿದೆ. ಅದರಲ್ಲಿ ಆರೋಪಿಗಳನ್ನು ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ. ಮತ್ತು ಯಾರು ಬಂಧಿಸುವಾಗ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ಅವರಿಗೆ ಖಾಲಿ ಗುಂಡು ಹೊಡೆದು ಕೂಡ ಬಂಧನ ಮಾಡಿದ್ದಾರೆ. ಡಾಬಾದಲ್ಲಿ ಬಿಯರ್ ಬಾಟಲ್ ವಿಷಯಕ್ಕೆ ನಡೆದ ಪ್ರಕರಣದಲ್ಲಿ ಸಿದ್ದಾರೂಢ ಸಹೋದರ ಸೇಮು ಎಂಬಾತ ಜೈಲಿಗೆ ಹೋಗಿದ್ದ, ರಿಲೀಸ್ ಕೂಡ ಆಗಿದ್ದ. ರಿಲೀಸ್ ಆದಮೇಲೆ ಕಳೆದ 2024 ನವೆಂಬರ್ 12ರಂದು ಮತ್ತೊಂದು ಹತ್ಯೆ ನಡೆಯುತ್ತೆ. ಅದುವೇ ಸೋಮನಾಥ್ ಅಲಿಯಾ ಸೋಮು ತಾಳಿಕೋಟೆ ಕೊಲೆ. ಅದು 2024 ನವೆಂಬರ್ 11ನೇ ತಾರೀಕು. ಈ ಸೋಮುವಿನ ಸ್ನೇಹಿತ ತನ್ನ ವಾಹನಗಳಿಗೆ ಪೂಜೆ ಮಾಡಿದ್ದ, ಅಂಗಡಿಗೂ ಪೂಜೆ ಮಾಡಿ ಸ್ವೀಟ್ ಕೊಟ್ಟಿದ್ದ. ಇಷ್ಟೇ ಅಲ್ಲ, ಸಂಜೆ ಎಣ್ಣೆ ಪಾರ್ಟಿನೂ ಅರೇಂಜ್ ಮಾಡಿದ್ದ. ಹೀಗಾಗಿ ಸೋಮು ಸ್ನೇಹಿತನ ಅಂಗಡಿ ಬಳಿ ಹೋಗಿದ್ದ. ರಾತ್ರಿ 11 ಗಂಟೆ ತನಕ ಎಲ್ಲರೂ ಇದೇ ಅಂಗಡಿ ಮುಂದೆ ಸೇರ್ಕೊಂಡು ಮಸ್ತಿ ಮಾಡಿದ್ರು. ಬಳಿಕ ಇಸ್ಪೀಟಾಟ ಆಡ್ಕೊಂಡು ಕೂತ್ಬಿಟ್ಟಿದ್ರು. ಮಧ್ಯರಾತ್ರಿ 2:30 ಆದ್ರೂ ಮನೆಗೆ ಹೋಗದೆ ಅಂದರ್ ಬಹರಾಡ್ತಿದ್ರು. ಇದೇ ಸರಿಯಾದ ಸಮಯ ಎಂದುಕೊಂಡಿದ್ದ ಸಿದ್ದಾರೂಢ ಸಹೋದರರು ಲಾಂಗು, ಮಚ್ಚು ಮತ್ತು ರಾಡ್ ಹಿಡಿದು ಸೋಮುವನ್ನ ಸುತ್ತುವರೆದಿದ್ದಾರೆ. ಸೋಮುವಿನ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ. ಮನಸ್ಸೋ ಇಚ್ಛೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅದು ಕೂಡ ಸೋಮುವಿನ ಮುಖದ ಗುರುತೇ ಸಿಗದಂತೆ ಹೊಡೆದಿರ್ತಾರೆ. ಒಬ್ಬ ಆರೋಪಿಗೆ ಸೋಮು ತಾಳಿಕೋಟಿ ಅನ್ನೋರಿಗೆ ಕಳೆದ ವರ್ಷ ಈ ಮೃತರ ಸಹೋದರರು ಸೇರಿ, ಮೃತ ಮತ್ತು ಮೃತರ ಸಹೋದರರು ಸೇರಿ ಕೊಲೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಇನ್ನೂ ಕೆಲವು ಆರೋಪಿಗಳು ಜೈಲಲ್ಲಿದ್ದಾರೆ. ಕೆಲವು ಆರೋಪಿಗಳು ಹೊರಗಡೆ ಬಂದ ನಂತರ ಅವರಿಗೂ ಕೂಡ ಮುಂಜಾಗ್ರತೆವಾಗಿ PR ಹಾಕುವಂಥದ್ದು, ನಿರಂತರವಾಗಿ ಅವ್ರ ಮೇಲೆ ವಾಚ್ ಮಾಡುವಂಥದ್ದು ಮತ್ತು ಸುಮಾರು ಸಲ ಸ್ಥಳೀಯ ಪೊಲೀಸರು ವಾರ್ನ್ ಮಾಡಿದ್ದಾರೆ. ಈ ಸೋಮುವಿನ ಹತ್ಯೆಗೆ ಪ್ರತೀಕಾರವೇ ಕಲಬುರಗಿಯ ಡಾಬಾದಲ್ಲಿ ಈ 3 ಹತ್ಯೆಯಾಗಿದೆ. ಸೋಮುವಿನ ಸಹೋದರರೇ 3ರನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಸೋಮುವನ್ನ ಯಾವ ರೀತಿ ಕೊಲೆ ಮಾಡಿದ್ರು ಅದೇ ರೀತಿ 3ರನ್ನ ಸಾಯಿಸಿದ್ದಾರೆ. ಸೋಮುವಿನ ಕಣ್ಣಿಗೆ ಖಾರದ ಪುಡಿ ಹಾಕಿದ್ರು, ಮುಖವನ್ನ ಗುರುತು ಸಿಗದಂತೆ ಮಾಡಿ ಹತ್ಯೆ ಮಾಡಿದ್ರು. ಈ ತ್ರಿಬಲ್ ಮರ್ಡರ್ನಲ್ಲೂ ಹಂತಕರು ಖಾರದ ಪುಡಿ ಬಳಸಿದ್ದಾರೆ, ಮುಖವನ್ನ ಟಾರ್ಗೆಟ್ ಮಾಡಿ ಕೊಚ್ಚಿದ್ದಾರೆ.